ಸಮುದಾಯದ ಪ್ರಕಾರಗಳು: ಆದಿವಾಸಿ ಸಮುದಾಯ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ. ಪ್ರಥಮ ಜಗತ್ತಿನ ಸಮುದಾಯಗಳು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಪೇಪರ್ ಉದಯವಾಣಿ ಶುಭ ನುಡಿ: ಕೆಟ್ಟವರು ತುಂಬ ಬೆಳೆಯಬಹುದು, ಆದರೆ ಉಳಿಯಲು ಸಾಧ್ಯವಿಲ್ಲ. ಒಳ್ಳೆಯವರನ್ನು ತುಂಬ ತುಳಿಯಬಹುದು, ಆದರೆ ನಾಶ ಮಾಡಲು ಆಗುವುದಿಲ್ಲ. ನವದೆಹಲಿ: ಕನ್ನಡಿಗ ನೀಲಕರ್ಣಿ ಸಾರಥ್ಯದಲ್ಲಿ ಪರೀಕ್ಷಾ ಸುಧಾರಣೆ ಕಾರ್ಯಪಡೆ. ಬೆಂಗಳೂರು: 50% ರೋಗಗಳಿಗೆ ಆಸ್ಪತ್ರೆಗಳಿಗೆ ಬೇಕಾಗಿಲ್ಲ. ಡಾಕ್ಟರ್ ರುದ್ರೇಶ. ಪರೀಕ್ಷೆಗೆ ಮಾನದಂಡ ರೂಪಿಸಿ, ನ್ಯಾ. ಸಂತೋಷ್ ಹೆಗ್ಡೆ. ಬೆಂಗಳೂರು: ವೈದ್ಯ ವಿದ್ಯಾರ್ಥಿಗಳಿಗೆ ಎಐ ಆಧಾರಿತ ಕೌಶಲ್ಯ ತರಬೇತಿ. ಕನ್ನಡಿಗ. ಹಿರಿಯೂರು: ಕೇಂದ್ರ ಸರ್ಕಾರ ನುಡಿದಂತೆ ನಡೆಯಲಿಲ್ಲ ಸಿಎಂ. ಬೆಂಗಳೂರು: 400 ಪಶುವೈದ್ಯರ ನೇಮಕ, ಆಯ್ಕೆ ಪಟ್ಟಿಗೆ ತಾತ್ಕಾಲಿಕ ತಡೆ. 2-3 ತಿಂಗಳಲ್ಲಿ ಹಿರಿಯೂರು ಕ್ಷೇತ್ರಕ್ಕೆ ಉಪಚುನಾವಣೆ ಸಿದ್ದರಾಮಯ್ಯ. ಬೆಂಗಳೂರು: ಆಗಸ್ಟ್ 13ರಿಂದ ಮುಂಗಾರು ಅಧಿವೇಶನ. ಸಿಎಂ. 1000 ಮೈಲುಗಳ ಸುದೀರ್ಘ ಪ್ರಯಾಣವು ಒಂದು ಸಣ್ಣ ಹೆಜ್ಜೆಯೊಂದಿಗೆ ಆರಂಭವಾಗುತ್ತದೆ. ಲಾವೋತ್ಸು. ರಾವಣ ಪಾತ್ರಕ್ಕಾಗಿ ಸೆಟ್ಟಲ್ಲಿ ಶಿವನ ಹಾಡು ಕೇಳುತ್ತಿದೆ. ಮಿಂಚಿದ ಸೂರ್ಯವಂಶಿ ಭಾರತದ ಸರಣಿ ಸ್ವೀಪ್. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅನಮ್ಯ ಸಂವಿಧಾನವೆಂದರೆ ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆ ತಿದ್ದುಪಡಿ ಮಾಡದೆ ಅನಮ್ಯ ಸಂವಿಧಾನವೆಂದರೆ ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆ ತಿದ್ದುಪಡಿ ಮಾಡದೆ ವಿಶೇಷ ಕ್ರಮದಿಂದ ತಿದ್ದುಪಡಿ ಮಾಡುವುದನ್ನು ಅನನ್ಯ ಸಂವಿಧಾನ ಎನ್ನುವರು. ಅನಮ್ಯ ಸಂವಿಧಾನವೆಂದರೆ ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆ ವಿಶೇಷವಾಗಿ ತಿದ್ದುಪಡಿ ಮಾಡುವುದನ್ನು ಅನನ್ಯ ಸಂವಿಧಾನ ಎನ್ನುವರು. ನಮ್ಯ ಸಂವಿಧಾನ ಒಂದು ರಾಷ್ಟ್ರದ ಸಂವಿಧಾನವನ್ನು ಶಾಸನ ಕ್ರಮಬದ್ಧವಾಗಿ ತಿದ್ದುಪಡಿ ಮಾಡುವುದನ್ನು ನಮ್ಯ ಸಂವಿಧಾನ ಎನ್ನುವರು. ಉದಾಹರಣೆಗೆ ಇಂಗ್ಲೆಂಡ್ ಸಂವಿಧಾನ. ಆದರ್ಶ ಸಂವಿಧಾನದ ಲಕ್ಷಣಗಳು:
ಧ್ಯೇಯ ಮತ್ತು ಗುರಿಗಳು. ಧ್ಯೇಯ ಮತ್ತು ಗುರಿಗಳು ಸ್ಪಷ್ಟತೆ ಮತ್ತು ಖಚಿತತೆ. ಸಮಗ್ರವಾದುದು ಮತ್ತು ಸಂಕ್ಷಿಪ್ತ ಸಂವಿಧಾನ. ರಾಜ್ಯದ ರಚನೆ, ಸರ್ಕಾರದ ಮಾದರಿ, ಸರ್ಕಾರದ ವಿವಿಧ ಅಂಗಗಳ ಬಗೆಗಿನ ವಿವರಣೆ, ಮೂಲಭೂತ ಹಕ್ಕುಗಳು, ತಿದ್ದುಪಡಿಯ ವಿಧಾನ, ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆಗೆ ಅವಕಾಶವಿರಬೇಕು. ಆದರ್ಶ ಸಂವಿಧಾನ. ಉತ್ತಮ ಅಂಶಗಳನ್ನು ಹೊಂದಿರುವ ಸಂವಿಧಾನವನ್ನು ಆದರ್ಶ ಸಂವಿಧಾನ ಎನ್ನುವರು. ಪ್ರಜಾಸತ್ತಾತ್ಮಕ ಸರ್ಕಾರದ ವಿಧಗಳು. ಪ್ರಜಾಸತ್ತಾತ್ಮಕ ಸರ್ಕಾರದ ವಿಧಗಳು: ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಪರೋಕ್ಷ ಪ್ರಜಾಪ್ರಭುತ್ವ. ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳು: ಪ್ರಜೆಗಳಿಂದ ನಡೆಯುವ ಸರ್ಕಾರ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಚುನಾವಣೆಗಳು ಕಡ್ಡಾಯ. ನಿರ್ದಿಷ್ಟ ಅಧಿಕಾರವು ಸರ್ಕಾರದ ಶಾಂತಿಯುತ ಬದಲಾವಣೆ. ಸಹನೆಯ ಪ್ರತೀಕ. ಅರ್ಥ: ನಿರಂಕುಶತ್ವ. ಸರ್ಕಾರವು ವ್ಯಕ್ತಿ ಮತ್ತು ಬಲಪ್ರಯೋಗದ ಆಧಾರವಾಗಿದೆ. ರಾಜ್ಯವು ಪರಮೋನ್ನತ. ರಾಜ್ಯದ ವೈಭವೀಕರಣ. ನಾಗರಿಕ ಸ್ವಾತಂತ್ರ್ಯ ಹರಣ. ಬಲ ಮತ್ತು ಬೆದರಿಕೆ. ಉಕ್ಕಿನ ಶಿಸ್ತು. ವಿರೋಧಿಗಳ ದಮನ. ಮಾಧ್ಯಮಗಳ ಮೇಲೆ ನಿಯಂತ್ರಣ. ಉಗ್ರ ರಾಷ್ಟ್ರೀಯತೆ. ವಿಶ್ವಶಾಂತಿಗೆ ಮಾರಕ. ಮೂಲಭೂತ ಪರಿಕಲ್ಪನೆಗಳು. ಮೂಲಭೂತ ಪರಿಕಲ್ಪನೆಗಳು. ಸಮಾಜ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೊಸಿಯಸ್ ಎಂದರೆ ಒಡನಾಡಿತನ, ಗೆಳೆತನ ಎಂದರ್ಥ. ಅರಿಸ್ಟಾಟಲ್ ಅವರು ಮಾನವ ಸಮಾಜ ಜೀವಿ ಎಂದು ಹೇಳಿದ್ದಾರೆ. ಮೆಕೆವರ್-ಸೇಸ್. ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ. ಸಮಾಜದ ವಿಧಗಳು. ಸಮಾಜವನ್ನು ಆಧುನಿಕ, ಪೂರ್ವ, ಪ್ರಾಚೀನ ಸಮಾಜ ಮತ್ತು ಆಧುನಿಕ ಸಮಾಜ ಎಂದು ಎರಡು ರೀತಿಯಲ್ಲಿ ವರ್ಗೀಕರಿಸಬಹುದು. ಸಮಾಜದ ಲಕ್ಷಣಗಳು. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಹೋಲಿಕೆ ಅಥವಾ ಸಾಮ್ಯತೆ. ಹೋಲಿಕೆ ಮತ್ತು ವ್ಯತ್ಯಾಸಗಳು. ಸಹಕಾರ, ಶ್ರಮ ವಿಭಜನೆ, ಪರಸ್ಪರ ಅವಲಂಬನೆ, ಸಾಮಾಜಿಕ ನಿಯಂತ್ರಣ. ಸಮಾಜವು ಗತಿಶೀಲವಾದುದು. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಹೋಲಿಕೆ ಅಥವಾ ಸಾಮ್ಯತೆ. ಹೋಲಿಕೆ ಅಥವಾ ಸಾಮ್ಯತೆ. ಹೋಲಿಕೆ ಅಥವಾ ವ್ಯತ್ಯಾಸಗಳು. ಸಹಕಾರ ಮತ್ತು ಶ್ರಮ ವಿಭಜನೆ. ಸಹಕಾರ ಮತ್ತು ಶ್ರಮ ವಿಭಜನೆ. ಸಾಮಾಜಿಕ ನಿಯಂತ್ರಣ. ಸಮಾಜವು ಗತಿಶೀಲವಾದುದು. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಹೋಲಿಕೆ ಅಥವಾ ಸಾಮ್ಯತೆ. ಹೋಲಿಕೆ ಮತ್ತು ವ್ಯತ್ಯಾಸಗಳು. ಸಹಕಾರ ಮತ್ತು ಶ್ರಮ ವಿಭಜನೆ. ಪರಸ್ಪರ ಅವಲಂಬನೆ. ಸಾಮಾಜಿಕ ನಿಯಂತ್ರಣ. ಸಮಾಜವು ಗತಿಶೀಲವಾದುದು. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಹೋಲಿಕೆ ಅಥವಾ ಸಾಮ್ಯತೆ. ಹೋಲಿಕೆ ಮತ್ತು ವ್ಯತ್ಯಾಸಗಳು. ಸಹಕಾರ ಮತ್ತು ಶ್ರಮ ವಿಭಜನೆ. ಪರಸ್ಪರ ಸಾಮ್ಯತೆ. ಹೋಲಿಕೆ ಮತ್ತು ವ್ಯತ್ಯಾಸಗಳು. ಸಹಕಾರ ಮತ್ತು ಶ್ರಮ ವಿಭಜನೆ. ಪರಸ್ಪರ ಅವಲಂಬನೆ. ಸಾಮಾಜಿಕ ನಿಯಂತ್ರಣ. ಸಮಾಜವು ಗತಿಶೀಲವಾದುದು. ಸ್ಥಾನೀಯತೆ, ಸಾಮುದಾಯಿಕ ಭಾವನೆ. ಸಮುದಾಯದ ಮೂಲಾಂಶಗಳು. ಸ್ಥಾನೀಯತೆ, ಸಾಮುದಾಯಿಕ ಭಾವನೆ.
ಸಂಘವು ಒಂದು ಮಾನವ ಸಮೂಹ. ಸಂಘವು ಒಂದು ಮಾನವ ಸಮೂಹ. ಸಂಘವು ಒಂದು ಮಾನವ ಸಮೂಹ. ಸಂಘವು ಒಂದು ಮಾನವ ಸಮೂಹ. ನಿರ್ದಿಷ್ಟ ಆಸಕ್ತಿ ಇಲ್ಲವೇ ಆಸಕ್ತಿಗಳು. ನಿರ್ದಿಷ್ಟ ಆಸಕ್ತಿ ಇಲ್ಲವೇ ಆಸಕ್ತಿಗಳು. ಸಹಕಾರದ ಮನೋಭಾವ. ಸಂಘಟಿತ ಸಮೂಹ. ಸಾಮಾಜಿಕ ನಿಯಂತ್ರಣ. ನಿರ್ದಿಷ್ಟ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಜನರೆಲ್ಲ ಒಟ್ಟುಗೂಡಿ ಕೆಲಸ ಮಾಡುವುದೇ ಸಂಘ. ಶಾಲೆ, ಕುಟುಂಬ, ವಿದ್ಯಾರ್ಥಿ. ಸಂಘ ಎಂದರೆ ನಿರ್ದಿಷ್ಟ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಜನರೆಲ್ಲ ಒಟ್ಟುಗೂಡಿ ಕೆಲಸ ಮಾಡುವುದೇ ಸಂಘ. ಸಂಘ ಎಂದರೆ ನಿರ್ದಿಷ್ಟ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಜನರೆಲ್ಲ ಒಟ್ಟುಗೂಡಿ ಕೆಲಸ ಮಾಡುವುದೇ ಸಂಘ. ನಿರ್ದಿಷ್ಟ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಜನರೆಲ್ಲ ಒಟ್ಟುಗೂಡಿ ಕೆಲಸ ಮಾಡುವುದೇ ಸಂಘ. ಸಂಘದ ಲಕ್ಷಣಗಳು. ಸಂಘವು ಒಂದು ಮಾನವ ಸಮೂಹ. ನಿರ್ದಿಷ್ಟ ಆಸಕ್ತಿ ಇಲ್ಲವೇ ಆಸಕ್ತಿಗಳು. ಸಹಕಾರದ ಮನೋಭಾವ. ಸಂಘಟಿತ ಸಮೂಹ. ಸಾಮಾಜಿಕ ನಿಯಂತ್ರಣ. ಅಂತರ್ಕ್ರಿಯೆಯಲ್ಲಿ ನಿರತವಾದ ವ್ಯಕ್ತಿಗಳ ಸಂಕಲನ. ಸಮೂಹದ ಏಕತೆ, ಐಕ್ಯತೆ. ಸಮೂಹದ ಉದ್ದೇಶಗಳು ಮತ್ತು ಆಸಕ್ತಿಗಳು. ಸಮೂಹವು ತಮ್ಮ ವೈಯಕ್ತಿಕ ಸದಸ್ಯರಿಗಿಂತಲೂ ಹೆಚ್ಚು ಬಲಯುತವಾಗಿರುತ್ತವೆ. ಸಮೂಹ ನಿಯಮಗಳು. ಸಮೂಹದ ಗಾತ್ರ. ಸಮೂಹಗಳು ಗತಿಶೀಲವಾದವು. ಸಾಪೇಕ್ಷ ಭದ್ರತೆ. ಶಾಶ್ವತ. ಚಿಕ್ಕ ಗಾತ್ರ. ಭೌತಿಕ ಸಾಮೀಪ್ಯ. ಸಮೂಹದ ಶಾಶ್ವತತೆ. ಸಮಾನ ಹಿತಾಸಕ್ತಿಗಳಲ್ಲಿ ಸಮಭಾಗಿತ್ವ. ಮಾಧ್ಯಮಿಕ ಸಮೂಹ. ಪ್ರಾಥಮಿಕ ಸಮೂಹಗಳನ್ನು ಬಿಟ್ಟ ಉಳಿದ ಸಮೂಹಗಳೆಲ್ಲವೂ ಮಾಧ್ಯಮಿಕ ಸಮೂಹ. ಮಾಧ್ಯಮಿಕ ಸಮೂಹಗಳ ಲಕ್ಷಣಗಳು. ಮಾಧ್ಯಮಿಕ ಸಂಬಂಧಗಳ ಪ್ರಾಧಾನ್ಯತೆ. ಸಮೂಹದ ಗಾತ್ರ. ಭೌತಿಕ ಸಾಮೀಪ್ಯದ ಅಭಾವ. ಸದಸ್ಯತ್ವದ ಸ್ವರೂಪ. ನಿಶ್ಚಿತ ಗುರಿ ಅಥವಾ ಆಸಕ್ತಿಗಳು. ಸಂಘಟಿತ ಸಮೂಹಗಳ ಲಕ್ಷಣಗಳು. ನಿಶ್ಚಿತ ಉದ್ದೇಶ. ಸಂಘಟನಾ ವ್ಯವಸ್ಥೆ. ಸಮೂಹದ ಗಾತ್ರ. ಸಾಮಾಜಿಕ ಸಂಬಂಧಗಳ ಸ್ವರೂಪ. ಶಾಶ್ವತ ಸ್ವರೂಪ. ಸಮೂಹದ ರಚನಾ ಸ್ವರೂಪ. ಸಮುದಾಯ. ನಾವು ನಮ್ಮವರಿಂದ ಭಾವನೆಯೊಂದಿಗೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಸಮೂಹವೇ ಸಮುದಾಯ. ಸಮಾಜದ ಲಕ್ಷಣಗಳು. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಹೋಲಿಕೆ ಅಥವಾ ಸಾಮ್ಯತೆ. ಹೋಲಿಕೆ ಮತ್ತು ವ್ಯತ್ಯಾಸಗಳು. ಸಹಕಾರ ಮತ್ತು ಶ್ರಮ ವಿಭಜನೆ. ಪರಸ್ಪರ ಅವಲಂಬನೆ. ಸಾಮಾಜಿಕ ನಿಯಂತ್ರಣ. ಸಮಾಜವು ಗತಿಶೀಲವಾದದ್ದು. ನಾವು ನಮ್ಮವರಿಂದ ಭಾವನೆಯೊಂದಿಗೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಸಮೂಹವೇ ಸಮುದಾಯ. ಸಮುದಾಯದ ಪ್ರಕಾರಗಳು. ಆದಿವಾಸಿ ಸಮುದಾಯ. ನಗರ ಸಮುದಾಯ. ಗ್ರಾಮೀಣ ಸಮುದಾಯ. ಸಮುದಾಯದ ಎರಡು ಮೂಲಾಂಶಗಳು. ಸ್ಥಾನೀಯತೆ. ಸಾಮುದಾಯಿಕ ಭಾವನೆ. ಸಮುದಾಯದ ಲಕ್ಷಣಗಳು. ಸ್ಥಿರತೆ. ಸ್ವಾಭಾವಿಕತೆ. ಸಮುದಾಯದ ಗಾತ್ರ. ಸಾಮಾಜಿಕ ನಿಯಂತ್ರಣ. ವಿಶಿಷ್ಟವಾದ ಹೆಸರು. ಸಂಘ. ಸಂಘ ಎಂದರೆ ನಿರ್ದಿಷ್ಟ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಜನರೆಲ್ಲ ಒಟ್ಟುಗೂಡಿ ಕೆಲಸ ಮಾಡುವುದೇ ಸಂಘ. ವಿಕಸಿತ ಸಂಸ್ಥೆಗಳು. ಕಾಲಾನುಕ್ರಮದಲ್ಲಿ ಸಹಜ ರೂಪದಲ್ಲಿ ಯಾವುದೇ ಪೂರ್ವ ಯೋಜನೆಯಿಲ್ಲದೆ ತಮ್ಮಿಂದ ತಾವಾಗಿಯೇ ವಿಕಸನಗೊಂಡು ಬರುವಂಥ ಸಂಸ್ಥೆಗಳನ್ನು ವಿಕಸಿತ ಸಂಸ್ಥೆಗಳು ಎನ್ನುವರು.
ಸ್ಥಾಪಿತ ಸಂಸ್ಥೆಗಳು ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಸ್ಥಾಪಿಸಲ್ಪಟ್ಟಿರುವ ಸಂಸ್ಥೆಗಳನ್ನು ಸ್ಥಾಪಿತ ಸಂಸ್ಥೆಗಳು ಎನ್ನುವರು. ಸಾಂಸ್ಕೃತಿಕ ಸಂಸ್ಥೆಗಳು ಆಚಾರ, ವಿಚಾರ, ಸಂಪ್ರದಾಯಗಳು, ಕ್ರಿಯಾವಿಧಿಗಳು ಮುಂತಾದವುಗಳನ್ನು ಹೊಸ ಪೀಳಿಗೆಗೆ ವರ್ಗಾಯಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಸಾಂಸ್ಕೃತಿಕ ಪರಂಪರೆಗೆ ಹೆಚ್ಚು ನಾಣ್ಯತೆ ನೀಡುತ್ತದೆ. ಆರ್ಥಿಕ ಸಂಸ್ಥೆಗಳು ಮಾನವ ಮೂಲಭೂತ ಅಗತ್ಯತೆಗಳನ್ನು ಸಮರ್ಪಕವಾಗಿ ಪೂರೈಸಲು ಯತ್ನಿಸುವ ಸಂಸ್ಥೆಯಾಗಿದೆ. ಸಾಮಾಜಿಕ ಸಮೂಹ ವ್ಯವಸ್ಥಿತವಾದ ಸಾಮಾಜಿಕ ಅಂತರಕ್ರಿಯೆಯನ್ನು ಹೊಂದಿರುವ ಇಬ್ಬರು ಅಥವಾ ಅದಕ್ಕೂ ಹೆಚ್ಚು ಜನರನ್ನು ಸಾಮಾಜಿಕ ಸಮೂಹ ಎನ್ನುವರು. ಪ್ರಾಥಮಿಕ ಸಮೂಹ ಮತ್ತು ಮಾಧ್ಯಮಿಕ ಸಮೂಹ ಇದನ್ನು ಪ್ರತಿಪಾದಿಸಿದವರು ಸಿ. ಎಚ್. ಕೋಲೆ. ಪ್ರಾಥಮಿಕ ಸಮೂಹ ಮತ್ತು ಮಾಧ್ಯಮಿಕ ಸಮೂಹ ಇದನ್ನು ಪ್ರತಿಪಾದಿಸಿದವರು ಸಿ. ಎಚ್. ಕೋಲೆ. ಪ್ರಾಥಮಿಕ ಸಮೂಹ ಮತ್ತು ಮಾಧ್ಯಮಿಕ ಸಮೂಹ ಇದನ್ನು ಪ್ರತಿಪಾದಿಸಿದವರು ಸಿ. ಎಚ್. ಕೋಲೆ. ಪ್ರಾಥಮಿಕ ಸಮೂಹ ಯಾವ ಸಮೂಹದಲ್ಲಿ ವ್ಯಕ್ತಿಗಳ ನಡುವೆ ಅನನ್ಯತೆ ಸಂಬಂಧಗಳನ್ನು ಏರ್ಪಟ್ಟಿವೆಯೋ ಆ ಸಮೂಹವನ್ನು ಪ್ರಾಥಮಿಕ ಸಮೂಹ ಎನ್ನುವರು. ಮಾಧ್ಯಮಿಕ ಸಮೂಹ ಪ್ರಾಥಮಿಕ ಸಮೂಹಗಳನ್ನು ಬಿಟ್ಟು ಉಳಿದ ನಿಯಂತ್ರಣ ಎಲ್ಲವೂ ಮಾಧ್ಯಮಿಕ ಸಮೂಹ. ಆದಿವಾಸಿ ಸಮುದಾಯ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ. ನಾವು ನಮ್ಮವರೆಂಬ ಭಾವನೆಯೊಂದಿಗೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಸಮೂಹವೇ ಸಮುದಾಯ. ಸಮುದಾಯದ ಪ್ರಕಾರಗಳು ಆದಿವಾಸಿ ಸಮುದಾಯ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ. ಪ್ರಥಮ ಜಗತ್ತಿನ ಸಮುದಾಯಗಳು. ಜಪಾನ್ ಪ್ರಥಮ ಜಗತ್ತಿನ ಸಮುದಾಯಗಳು. ಜಪಾನ್ ದ್ವಿತೀಯ ಜಗತ್ತಿನ ಸಮಾಜಗಳು. ರಷ್ಯಾ ಪ್ರಗತಿಶೀಲ ರಾಷ್ಟ್ರಗಳು. ಭಾರತ, ಚೀನಾ ನೂತನ ಕೈಗಾರಿಕಾ ಸಮಾಜಗಳು. ಸಿಂಗಾಪುರ